ನಮಸ್ಕಾರ. ಅಕ್ಕ ಅಕಾಡೆಮಿಯಲ್ಲಿ KS ಇಂಟರ್ವ್ಯೂ ತೊಗೊಳ್ತಾ ಇದ್ವಿ. ನಮ್ಮ ಜೊತೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಭೀಷ್ಮಾಚಾರ್ಯರು ಅಂತಕ್ಕಂಥ ಪಾಟೀಲ್ ಸರ್ ಇದ್ದಾರೆ. ಈಗ KS ಇಂಟರ್ವ್ಯೂ ಕ್ವಶನ್ಸ್ ಕೇಳ್ತೀವಿ. ನಿಮಗೇನು ಅನಿಸುತ್ತೆ ಅದನ್ನು ಕಾಮೆಂಟ್ ಮಾಡಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಸರ್ ಇಂಟರ್ವ್ಯೂ ಕುರಿತು ಚಿಕ್ಕದಾಗಿ ಮಾತಾಡ್ತಾರೆ. ಕ್ಯಾಂಡಿಡೇಟ್ನ ಕರಿತೀವಿ, ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಎಲ್ಲ ಇಂಟರ್ವ್ಯೂಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಹಾರ್ದಿಕ ಸ್ವಾಗತ. ನಾನು ಮತ್ತು ಶಾಂತಪ್ಪ ಸರ್ ಅವರು ಅಕ್ಕ ಅಕಾಡೆಮಿಯಲ್ಲಿ ಅನುಕೋ ಸಂದರ್ಶನವನ್ನು ಮಾಡ್ತಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂದರ್ಶನ ಆರಂಭ ಆಗುತ್ತೆ. ಸೊ ಅದರ ನೇರ ಪ್ರಸಾರ ಆಮೇಲೆ ನಿಮಗೆ ಯೂಟ್ಯೂಬ್ನಲ್ಲಿ ಬರುತ್ತೆ, ಕೂತ್ಕೊಳ್ಳಿ. ಸೊ ಆ ನಂತರ ನಿಮ್ಮ ಒಂದು ಫೀಡ್ಬ್ಯಾಕನ್ನು, ನಮ್ಮ ಪ್ರಶ್ನೆಗಳ ಬಗ್ಗೆ, ಕೆಲವು ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಆನಂತರ ನೀವು ಶೇರ್ ಮಾಡಿಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ಹೇಳ್ಕೊಳ್ತೇನೆ. ಥ್ಯಾಂಕ್ ಯು. ಶಿವಕುಮಾರ್, ನಿಮ್ಮ ಪರಿಚಯ ಮಾಡಿಕೊಡಿ. I am Shivkumar from Alapur village, Maski Taluk, Raijur district. I completed primary and high school education from my native place Alapur. Later I completed Bachelor of Commerce from Karnataka Arts and Commerce College, Dharwad in 2019 May. Later presently I am serving as a beat forester, also called beat guard in BRT Tiger Reserve, Chamarajanagar since 2019. My office include trekking and training. ಓಕೆ, ನಿಮ್ಮ ತಾಲೂಕು ಮಸ್ಕಿ ಅಂತ ಇದರಲ್ಲಿದೆ. ಮಸ್ಕಿ ಅಂದ ತಕ್ಷಣ ನಿಮಗೆ ಐತಿಹಾಸಿಕವಾಗಿ ಏನು ನೆನಪಾಗಬೇಕು? ಸರ್, ಐತಿಹಾಸಿಕವಾಗಿ ಮಸ್ಕಿ ಮಲ್ಲಯ್ಯನ ಬೆಟ್ಟ ಇದ್ದು ಅದರಲ್ಲಿ ಒಂದು ಶಾಸನ ಇದೆ. ಆ ಶಾಸನ ಅಶೋಕನಿಗೆ ಸೇರಿದ್ದು. ಅದೇನನ್ನು ಸೂಚಿಸ್ತದೆ ಅಂದರೆ ದೇವನಾಂಪ್ರಿಯ ಎಂಬ ಹೆಸರು ಅಶೋಕನಿಗೆ ಸೇರಿದ್ದು ಅಂತೇಳಿ ಸೂಚಿಸ್ತದೆ ಸರ್. ಓಕೆ, ಅದಕ್ಕೂ ಮುಂಚೆ ಅಶೋಕ ಬೇರೆ ದೇವಾನಾಂಪ್ರಿಯ ಬೇರೆ ಅನ್ನುವ ಭಾವನೆ ಇತಿಹಾಸಕಾರರಲ್ಲಿತ್ತು ಒಂದು. ಮತ್ತು ನಿಮ್ಮ ಜಿಲ್ಲೆ ರಾಯಚೂರು ಆಗಿರೋದ್ರಿಂದ ರಾಯಚೂರನ್ನು ದಾಸ ಸಾಹಿತ್ಯದ ತೊಟ್ಟಿಲು ಅಂತ ಯಾಕೆ ಕರೀತಾರೆ, ಯಾಕೆ ಹೇಳ್ತಾರೆ? ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಅನೇಕ ದಾಸ ಸಾಹಿತ್ಯದ ಒಂದು ಚಳುವಳಿ ಅಥವಾ ಒಂದು ಸಂಪ್ರದಾಯ ಬೆಳೆದಿರೋ ಕಾರಣ ದಾಸ ಸಾಹಿತ್ಯದ ತೊಟ್ಟಿಲು ಅಂತ ಕರೀತಾರೆ ಸರ್. ಯಾವ್ಯಾವ ಚಳುವಳಿಗಳು ಹೆಸರು ಹೇಳಿ? ಸರ್, ನಾಟವರ ಕೆಲವು ದಾಸರ ಹೆಸರು ಹೇಳಿ. ಆಟ. ಓಕೆ. ಜೊತೆಗೆ ರಾಯಚೂರನ್ನು ನಮ್ಮ ರಾಜ್ಯಕ್ಕೆ ಶಕ್ತಿ ಕೇಂದ್ರ ಅಂತ ಕೂಡ ಕರೀತಾರೆ. ಯಾಕೆ? ಹೌದು ಸರ್, ರಾಯಚೂರಿನಲ್ಲಿ ಥರ್ಮಲ್ ಪವರ್ ಪ್ಲ್ಯಾಂಟ್ಗಳ ಒಂದು ಸ್ಥಾಪನೆ ಇರುವ ಕಾರಣ ಸುಮಾರು ಒಂದು 700 ಮೆಗಾವ್ಯಾಟ್ನಷ್ಟು ಕೆಪಾಸಿಟಿ ಬರುವಂಥ ಶಕ್ತಿನಗರದಲ್ಲಿ ಒಂದು ರಾಯಚೂರು ಥರ್ಮಲ್ ಪವರ್ ಪ್ಲ್ಯಾಂಟು ಮತ್ತು ಎರ್ಮಸ್ನಲ್ಲಿ ಕೂಡ ಥರ್ಮಲ್ ಪವರ್ ಪ್ಲ್ಯಾಂಟ್ಗಳನ್ನು ಸ್ಥಾಪಿಸುವ ಕಾರಣ ರಾಜ್ಯದ ಅನೇಕ ಪ್ರದೇಶಗಳಿಗೆ ವಿದ್ಯುತ್ ಸರಬರಾಜು ಮಾಡೋ ಕಾರಣ ರಾಯಚೂರನ್ನು ಒಂದು ಶಕ್ತಿ ನಗರ ಎಂದು ಕರೆಯುತ್ತಾರೆ. ಮತ್ತು ಶೇಕಡ ಎಷ್ಟು ಪ್ರಮಾಣದ ವಿದ್ಯುತ್ ಅಲ್ಲಿಂದ ನಮಗೆ ರಾಜ್ಯಕ್ಕೆ ಸಿಗುತ್ತೆ? ಎಕ್ಸಾಕ್ಟ್ ಆಗಿ ನನಗೆ ಎಷ್ಟು ಮಾಹಿತಿ ಇಲ್ಲ ಸರ್, ಅರಿವಿಲ್ಲ. ಆಮೇಲೆ ಅಲ್ಲಿ ಈ ಕಲ್ಲಿದ್ದಲನ್ನು ಬಳಸೋದ್ರಿಂದ, ಥರ್ಮಲ್ ಪ್ಲ್ಯಾಂಟ್ ಆಗಿರೋದ್ರಿಂದ ಕೆಲವು ಪರಿಸರದ ಆರೋಗ್ಯ ಸಮಸ್ಯೆಗಳು ಕೂಡ ಅಲ್ಲಿ ಕಂಡು ಬರ್ತಾ ಇವೆ. ಅದು ಏನು ಸಮಸ್ಯೆ, ಅದು ಪರಿಹಾರ ಏನು ಅಂತ ಹೇಳ್ಬೋದು? ಈ ಥರ್ಮಲ್ ಪವರ್ ಪ್ಲಾಂಟಲ್ಲಿ ಕೋಲ್ಗಳನ್ನು ಬಳಸುವ ಕಾರಣ ಅದರಲ್ಲಿ ಫ್ಲೈ ಆಶ್ ಮತ್ತು ಅನೇಕ ರೀತಿಯ ಹೆವಿ ಮೆಟಲ್ಸ್ಗಳಾದ ಟಾಕ್ಸಿಕ್ ಮೆಟಲ್ಸ್ಗಳು ಒಂದು ಚಿಮಣಿ ಮೂಲಕ ಹೋಗೋದ್ರ ಮೂಲಕ ಸುತ್ತಮುತ್ತಲಿನ ಪ್ರದೇಶದ ಒಂದು ವಾಯುಗುಣದಲ್ಲಿ ಅದು ವಾಯುವಲ್ಲಿ ಕಲುಷಿತ ಉಂಟಾಗಿರೋ ಕಾರಣ ಅನೇಕರಿಗೆ ಒಂದು ಶ್ವಾಸಕೋಶದ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತದೆ. ಮತ್ತು ಅಲ್ಲಿನ ನೀರು ಅಲ್ಲಿ ಪಕ್ಕದಲ್ಲಿ ಇರುವಂಥ ಕೃಷ್ಣಾ ನದಿಗೆ ಡಿಸ್ಚಾರ್ಜ್ ಆಗುವ ಕಾರಣ ಎಫ್ಲುಯೆಂಟು ಅಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಲುಷಿತವಾಗಿದೆ. ಇವುಗಳಿಗೆ ಏನಾದರೂ ಪರಿಹಾರ ಕಂಡುಕೊಳ್ಳೋದಾದರೆ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಥರ್ಮಲ್ ಪ್ಲಾಂಟಲ್ಲಿ ಪ್ಯೂರಿಫೈಯರ್ ಇಟ್ಟರೆ ಅದು ಹೆವಿ ಟಾಕ್ಸಿಕ್ ಮೆಟಲ್ಗಳನ್ನು ತೆಗಿಬೋದು. ಅದೇ ರೀತಿ ಅದು ಗ್ಯಾಸ್ ಬರೋನೇನಾದರೂ ನಾವು ಸಪ್ರೇಟಾಗಿಟ್ಟರೆ ಅದನ್ನು ನಾವು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಯಲ್ಲಿ ಬಳಸ್ಬೋದು, ಇಟ್ಟಿಗೆಯಲ್ಲಿ. ಅದೇ ರೀತಿಯಾಗಿ ನಾವು ವಾಟರ್ ಡಿಸ್ಚಾರ್ಜ್ ಮಾಡೋದು ಮುಂಚೆ ಅವನ್ನ ಟ್ರೀಟ್ಮೆಂಟ್ ಮಾಡೋದ್ರ ಮೂಲಕ ಏನಾದ್ರು ಡಿಸ್ಚಾರ್ಜ್ ಮಾಡಿದ್ರೆ ನೀರಿನ ಸ್ವಲ್ಪ ಕಲುಷಿತವನ್ನು ಕಡಿಮೆ ಮಾಡ್ಬೋದು ಸರ್. ಓಕೆ, ಬಿಳಿಗಿರಿ ಅಂದರೆ ಏನಪ್ಪ? ಬಿಳಿಗಿರಿ ಅಂದರೆ ಬಿಳಿ ಅಂದರೆ ಬಣ್ಣ, ಬಿಳಿ ಬಣ್ಣ, ಗಿರಿ ಅಂದರೆ ಬೆಟ್ಟ. ಬಿಳಿಯಿಂದ ಕೂಡಿದ ಬೆಟ್ಟಕ್ಕೆ ಬಿಳಿಗಿರಿ ಅಂತಾರೆ. ಅಂದರೆ ಅದು ಬಿಳಿಯಿಂದ ಕೂಡಿದೆಯಾ? ಯಾಕೆ ಬಿಳಿಯಿಂದ ಕೂಡಿದೆ? ಅದು ಕಲ್ಲು ಒಂದು ವೆದರಿಂಗ್ ಆಗೋ ಕಾರಣ, ಅಂದರೆ ವಾಟರ್ ಸಾಲ್ಯುಬಲ್ ಆದ ಕಾರಣ ಅದು ಬಿಳಿಯಾಗಿ ಕನ್ವರ್ಟ್ ಆಗಿದೆ ಸರ್ ಕಲ್ಲು.
ಪಕ್ಕನ ಎಸ್ ಓಕೆ. ಈಗ ಕಾನ್ಫ್ಲಿಕ್ಟ್ ಬಿಟ್ವೀನ್ ಅನಿಮಲ್ ಆ್ಯಂಡ್ ಎಲಿಫೆಂಟ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್, ಈ ಆನೆ ಮತ್ತು ಮಾನವ ಸಂಘರ್ಷ ಕಂಡುಬರ್ತದೆ. ಆನೆ ಸತ್ತೋದ್ರೆ ಸರ್ಕಾರ ಅವ್ರ ಮೇಲೆ ಕೇಸ್ ಮಾಡುತ್ತೆ, ಯಾರೋ ಹೊಡೆದಿದ್ದಾರೆ. ಆನೆ ಪರವಾಗಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಗಳಿದ್ದಾವೆ, ಸಂಘಟನೆಗಳಿದೆ, ಪೇಟ ಸಂಘಟನೆ. ಆದರೆ ಮನುಷ್ಯ ಸತ್ತರೆ ಅವ್ರ ಮನೆತನ, ಅವ್ರ ಕುಟುಂಬ, ಅವ್ರ ಊರು ಇಷ್ಟೇ ಹೋರಾಟ ಮಾಡ್ತಾರೆ. ನಿಮ್ಗೆ ಅನಿಸಲ್ವಾ ಈ ಸರ್ಕಾರಗಳು ಆನೆಗಳಿಗೆ ಕೊಟ್ಟಂತಹ ಮಹತ್ವ ಮನುಷ್ಯರಿಗೆ ಕೊಟ್ಟಿಲ್ಲ ಅಂತ? ಇಲ್ಲ ಸರ್, ಜನರು ಅದರ ಪರ್ಸೆಪ್ಷನ್ ಆಗಿರ್ಬೋದು, ಆದರೆ ಸರ್ಕಾರ ಯಾವತ್ತೂ ಜನರನ್ನು ಆ ರೀತಿಯಲ್ಲಿ ಬಿಟ್ಟಿಲ್ಲ. ಏನಾದರೂ ವೈಲ್ಡ್ ಅನಿಮಲ್ಗಳಿಂದ ಏನಾದರೂ ತೊಂದರೆ ಆಗಲಿ ಅಥವಾ ಮಾನವನಿಗೆ ಏನಾದರೂ ಸಾವು ಅಥವಾ ಗಾಯಗಳಾದಲ್ಲಿ ಸರ್ಕಾರ ಅದಕ್ಕಾಗಿ ಸಪ್ರೇಟ್ ಆದ ಒಂದು ಯೋಜನೆಗಳ ಮೂಲಕ ಅವ್ರಿಗೆ ಪರಿಹಾರವನ್ನು ಕೊಡ್ತಾ ಇದೆ. ಎಕ್ಸಾಂಪಲ್ ಎಕ್ಸ್ಗ್ರೇಷಿಯಾ ಅಂತಿದೆ. ಎಕ್ಸ್ಗ್ರೇಷಿಯಲ್ಲಿ ಈ ಪರಿಹಾರದ ಮೂಲಕ ಒಬ್ಬ ಏನಾದರೂ ವೈಲ್ಡ್ ಅನಿಮಲಿಂದ ಒಬ್ಬ ವ್ಯಕ್ತಿ ಸತ್ತರೆ ಅವನಿಗೆ ಒಂದೇ ಸಾರಿಗೆ 20 ಲಕ್ಷ ರೂಪಾಯಿ ಕೊಡ್ತಾರೆ. ಮತ್ತು ಅದೇ ರೀತಿಯಾಗಿ ಅವನ ಕುಟುಂಬಸ್ಥರಿಗೆ ತಿಂಗಳ ಮಾಸಿಕವಾಗಿ 4,000 ರೂಪಾಯಿ ಪೆನ್ಷನನ್ನು 4 ವರ್ಷದವರೆಗೆ ಕೊಡ್ತಾರೆ ಸರ್. ಓಕೆ, ಫೈನ್. ಈಗ ಆನೆಗಳನ್ನು ನಾವು ತಡೆಗಟ್ಟಬೇಕು ಬರೋದನ್ನು. ಸೊ ಸಸ್ಟೈನಬಲ್ ಸೊಲ್ಯೂಷನ್ ಏನಪ್ಪ ಅಂದರೆ ಸುಸ್ಥಿರವಾಗಿ ಪರಿಹಾರಗಳು ಯಾವುದಿದೆ? ನೈಸರ್ಗಿಕ ಪರಿಹಾರಗಳನ್ನು ನೈಸರ್ಗಿಕವಾಗಿ ಹೇಳ್ಬೇಕಾದ್ರೆ ಅವುಗಳು ಬರುವುದು ಮಗು ತಿಳ್ಕೊಬೇಕಾದ್ರೆ ಅಂದರೆ ಕಾಡನ್ನು ಬಿಟ್ಟು ಹೊರಗೆ ಯಾಕೆ ಬರ್ತಾ ಇದೆ ಅಂದರೆ ಬೇಸಿಗೆಯಲ್ಲಿ ಜಾಸ್ತಿ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಮತ್ತು ಅಲ್ಲಿ ಬೇಸಿಗೆಯಲ್ಲಿ ಹುಲ್ಲು ಒಣಗಿರೋ ಕಾರಣ ಕಾಡಿನಿಂದ ಹೊರಗೆ ಜಾಸ್ತಿ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಕಾಡಿನಲ್ಲೇ ಒಂದು ಕೆರೆ ರೀತಿಯಲ್ಲಿ ಅಲ್ಲಿ ಕೆರೆಗಳನ್ನು ತೋರಿಸಿದಾಗ ಆನೆಗಳು ಹೊರಗೆ ಬರೋದು ಸ್ವಲ್ಪ ಕಡಿಮೆ ಆಗ್ಬೋದು, ನೈಸರ್ಗಿಕವಾಗಿ ಏನಾದರೂ ಮಾಡ್ತಂದ್ರೆ. ಮತ್ತು ಹೊಲಗಳ ಮೇಲೆ ದಾಳಿ ಮಾಡಬೇಕಪ್ಪ, ದಾಳಿ ಮಾಡ್ತಾವೆ ಹೊಲದ ಮೇಲೆ ಆನೆಗಳು. ಸೊ ಹೊಲದ ಸುತ್ತ ಏನಾದರೂ ಕಟ್ಬೋದಾ? ಏನಾದರೂ ಏನು ಈಗ ಈ ರೀತಿಯಾಗಿ ಒಂದು ಹೊಲಗಳ ಮೇಲೆ ದಾಳಿ ಮಾಡುವ ಆನೆಗಳನ್ನು ತಡೆಯೋದಕ್ಕೋಸ್ಕರ ನಾವು ಸಾಂಪ್ರದಾಯಿಕ ಮೆಥಡ್ಗಳು ಮತ್ತು ಮಾಡರ್ನ್ ಮೆಥಡ್ಗಳು ಎರಡುಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಈ ಸಾಂಪ್ರದಾಯಿಕ ಮೆಥಡ್ಗಳಾದರೆ EPT ಅಂದರೆ ಎಲಿಫೆಂಟ್ ಪ್ರೂಫ್ ಟ್ರೆಂಚ್. ಅದು ಸುಮಾರು ಒಂದು 6 ಮೀಟರ್ ಒಳಗೆ ಆಳವಿದ್ದು ಮತ್ತು ಒಂದು 3 ಮೀಟರ್ ಒಳಗೆ ಎತ್ತರ ಅಗಲವಿರುವ ಕಾರಣ ಆನೆ ಒಂದು ಕಾಡಿನಿಂದ ದಾಟಿ ಹೊಲಗಳಿಗೆ ಬರಲಾರ್ದಂಗೆ ಹಳೆಯ ಒಂದು ಸಾಂಪ್ರದಾಯಿಕವಾಗಿದೆ. ಮತ್ತು ಅದೇ ರೀತಿಯಾಗಿ ರೈಲ್ವೆ ಬ್ಯಾರಿಗೇಡ್ಗಳನ್ನು ರೀಸೆಂಟಾಗಿ ಎಲ್ಲ ಕಡೆಗೆ ಆಗ್ತಾ ಇದೆ. ರೈಲ್ವೆ ಬ್ಯಾರಿಗೇಡ್ ಅಂದರೆ ಈಗ ಟ್ರೆಕ್ಕಿಂಗ್ ಎಲ್ಲಿ ಮಾಡಿದ್ರಿ ಲಾಸ್ಟ್ ಟೈಮು? ನಾನು ನನ್ನ ವರ್ಕಿಂಗ್ ಏರಿಯಾದಲ್ಲೇ ಮಾಡಿದ್ದೀನಿ ರೀಸೆಂಟಾಗಿ. ಅಂದರೆ ಅವು ಬೆಟ್ಟದ ಹೆಸರು ಎಳಗಾವಿ ಬೆಟ್ಟ ಅಂತೇಳಿ. ಟೆಲ್ ಮಿ, ವಾಟ್ ಈಸ್ ದಿ ಮೀನಿಂಗ್ ಆಫ್ ಟ್ರೆಕ್ಕಿಂಗ್? ಟ್ರೆಕ್ಕಿಂಗ್ ಅನ್ನೋದು ಒಂದು ಮನಸ್ಸಿನಲ್ಲಿ ಹುಮ್ಮಸ್ಸನ್ನು ತರುವಂತೆ ಒಂದು ಎತ್ತರದ ಬೆಟ್ಟಗಳಾಯಿತು ಅಥವಾ ಈ ವಿವಿಧ ಎತ್ತರದ ಬೆಟ್ಟಗಳಿಗೆ ಮನಸ್ಸನ್ನು ಇಷ್ಟವಾಗಿ ನೀಡೋದಕ್ಕೋಸ್ಕರ ನಡ್ಕೊಂಡು ಹೋಗಿ ಮೇಲೆ ನಮಗೆ ಅಲ್ಲಿನ ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಅಡೆತಡೆಗಳನ್ನು ದಾಟಿಕೊಂಡು ಅದನ್ನು ದಾಟಿ ನಾವು ಯಾವಾಗ ಮುಟ್ಟಿದಾಗ ನಮಗೆ ಸಿಗುವಂಥ ಹ್ಯಾಪಿನೆಸ್ಗೋಸ್ಕರ ಕೂಡ ಅದು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಎದುರು ಬಿಡ್ತೀರ, ಆಯಾಸ ಆಗುತ್ತೆ. ಹಾಂ ಸರ್. ಓಕೆ ಓಕೆ. ಆ ಆಯಾಸ ಆದಾಗ ನಿಮಗೆ ಒಳಗಡೆ ಬ್ಲಡ್ಡಲ್ಲಿ ಚೇಂಜ್ ಆಗುತ್ತೆ, ಸಮಥಿಂಗ್ ಚೇಂಜಸ್. ಕ್ಯಾನ್ ಯು ಟೆಲ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಚೇಂಜಸ್ ಹ್ಯಾಪನ್ ಇನ್ ಬ್ಲಡ್? ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಆಯಾಸ ಆಗುತ್ತೆ, ಹೋದಂಗೆಲ್ಲ ಆಕ್ಸಿಜನ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ ಮೇಲಕ್ಕೆ ಹೋದಂಗೆ? ವಾಟ್ ಎಕ್ಸಾಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಸರ್, ಬಟ್ ಆದರೆ ಹೋಗುತ್ತಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಅದಕ್ಕೆ ಬಾಡಿ ಏನಾದರೂ ಅಡ್ಜಸ್ಟ್ ಆಗಬೇಕಲ್ಲ, ಏನೋ ಮಾಡುತ್ತಲ್ಲ, ಸಮಥಿಂಗ್ ಇಟ್ ಇಸ್ ಡೂಯಿಂಗ್. ಸರ್ ನಮ್ಮದು ಸಮತೋಲನ ಮಾಡೋಕ್ಕೆ ನಮ್ಮ ಬಾಡಿಯಲ್ಲಿ ಸ್ವೆಟ್ ಬರುತ್ತೆ. ಅಲ್ಲ, ಬ್ಲಡ್ಡಲ್ಲಿ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ಕರೆದಿದ್ದೀನಿ ನಾನು. ಬ್ಲಡ್ಡಲ್ಲಿ ತೊಂದರೆ ಇಲ್ಲ. ವಾಟ್ ಈಸ್ ಮೀನಿಂಗ್ ಆಫ್ ಹಾಲಾಪುರ? ಸರ್ ನಾನು ಎಲ್ಲ ಕಡೆಗೆ ಅದ್ರ ಬಗ್ಗೆ ಹುಡುಕಿದಾಗ ಅದ್ರ ಬಗ್ಗೆ ಏನೂ ಸಿಗಲಿಲ್ಲ ಹಾಲಾಪುರ ಅಂತೇಳಿ. ಈಗ ರೋಹಿತ್ ವೇಮುಲ ಆ್ಯಕ್ಟ್ ಅಂತ ತಂದಿದ್ದಾರೆ ಸರ್ಕಾರದವರು. ಆರ್ ಯು ಅವೇರ್ ಅಬೌಟ್ ದಿಸ್? ಏನದು? ಅದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ SC/ST ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ತಡೆಗೋಸ್ಕರ ತಂದಿರುವಂಥ ಕಾಯ್ದೆ ಸರ್. ಓಕೆ. ಈಗ ಸರ್ಕಾರ ಇದು ಮಾಡಿದೆ, 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದೆ. ನೀವು ಹೇಳಿ, ಇದು ಸಕ್ಸಸ್ ಆಗುತ್ತಾ? ಒಂದು ಇಂಪ್ಲಿಮೆಂಟನ್ನು ಸರಿ ಅಂದರೆ ಎಲ್ಲರೂ ಜೊತೆಗೂಡಿ ಅಂದರೆ ಸ್ಟೇಕ್ ಹೋಲ್ಡರ್ಸ್ಗಳು ಎಲ್ಲ ಸರಿಯಾಗಿ ಅಂದರೆ ಪೇರೆಂಟ್ಸ್ಗಳು ಮತ್ತು ಅಡ್ಮಿನಿಸ್ಟ್ರೇಟಿವ್ ಗವರ್ನೆನ್ಸ್ ಬಾಡಿ ಮತ್ತು ಕಾಲೇಜ್ ಇನ್ಸ್ಟಿಟ್ಯೂಷನ್ಸು ಮತ್ತು ಡಿಜಿಟಲ್ ಮೀಡಿಯಾದವರು ಎಲ್ಲರೂ ಒಗ್ಗಟ್ಟಾಗಿದ್ದರೆ ಸಕ್ಸಸ್ ಆಗುತ್ತೆ. ಇದು ಯಾರಿಂದ ಆಗಬೇಕು? ತಾಯಿಯಿಂದ ಆಗಬೇಕಾ, ಮನೆ ಇನ್ಸ್ಟಿಟ್ಯೂಷನಿಂದ ಆಗಬೇಕಾ? ಇದೆಲ್ಲ
ಇದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ ಸರ್, ಇವು ಎಲ್ಲರಿಂದ ಸೇರಿದಾಗ ಸ್ಟೇಕ್ ಹೋಲ್ಡರ್ಸ್ಗಳು ಸೇರಿ ಮಗು ಊಟ ಮಾಡಲ್ಲ ಅಂತ ಅಂದಾಗ ತಾಯಿ ಫೋನ್ ಕೊಡೋದು ಸಹಜವಾದ ಕಾರ್ಯ. ಇದು ತಾಯಿಗೂ ಹೇಳೋಕ್ಕಾಗತ್ತಾ? 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದೆ, ಕೊಡಿ ಫೋನ್ ಅಂತ ಹೇಳೋಕ್ಕಾಗತ್ತಾ? ಆ ರೀತಿ ಹೇಳೋಕ್ಕಾಗಲ್ಲ, ಅಂದರೆ ಅವ್ರನ್ನ ಮನವೊಲಿಸುವ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಓಕೆ, ನಿಮ್ಮ ಬ್ಯಾಕ್ಗ್ರೌಂಡ್ ಎಜುಕೇಷನಲ್ ಬ್ಯಾಕ್ಗ್ರೌಂಡು ಕಾಮರ್ಸ್ ಅಂತಿದೆ. ಓಕೆ, ಸೊ ಹೌ ಕಾಮರ್ಸ್ ವಿಲ್ ಹೆಲ್ಪ್ ಇನ್ ಅಡ್ಮಿನಿಸ್ಟ್ರೇಷನ್? ಪದವಿ ಮತ್ತು ಪೂರ್ವ ಪದವಿ ಶಿಕ್ಷಣದಲ್ಲಿ ಅನೇಕ ರೀತಿಯ ಒಂದು ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಸಬ್ಜೆಕ್ಟ್ಗಳಿದೆ. ಎಕ್ಸಾಂಪಲ್ ಟ್ಯಾಕ್ಸೇಷನ್ನು, ಮಾರ್ಕೆಟಿಂಗು, ಮತ್ತು ವುಮೆನ್ ರಿಸೋರ್ಸ್ ಮ್ಯಾನೇಜ್ಮೆಂಟು, ಇಂಥ ಅನೇಕ ವಿಷಯಗಳು ಒಂದು ಆಡಳಿತದಲ್ಲಿ ನಮ್ಮ ಸರ್ಕಾರಕ್ಕೆ ಆದಾಯಗಳನ್ನು ಸರಿಯಾಗಿ ಬರೋ ರೀತಿಯಲ್ಲಿ ಮಾಡಲು ಅಂತ ನಮಗೆ ತಿಳಿಸ್ಕೊಡೋಕ್ಕೆ ಮತ್ತು ಅದೇ ರೀತಿಯಾಗಿ ಅಕೌಂಟ್ಸ್ಗಳನ್ನ ಮೇಂಟೈನ್ ಮಾಡೋಕ್ಕೆ ಚೆನ್ನಾಗಿ ತಿಳ್ಕೊಳ್ಬೋದು. ನಮ್ಮ ದೇಶದಲ್ಲಿ ಯಾವ ರೀತಿಯ ಅಕೌಂಟೆನ್ಸಿ ಪದ್ಧತಿ ಇದೆ ಭಾರತದಲ್ಲಿ? ವಿಚ್ ಟೈಪ್ ಆಫ್ ಅಕೌಂಟೆನ್ಸಿ ಸಿಸ್ಟಮ್ ವಿ ಆರ್ ಫಾಲೋಯಿಂಗ್ ಇನ್ ಇಂಡಿಯಾ? ಐಡಿಯಾ ಇದೆಯಾ? ಸರ್ಕಾರಿ ಕಚೇರಿಗಳಲ್ಲಿ, ನಾಟ್ ಇನ್ ಪ್ರೈವೇಟ್ ಕಂಪ್ನಿ, ಸರ್ಕಾರಿ ಕಚೇರಿಗಳಲ್ಲಿ ಯಾವ ಮಾದರಿಯ ಲೆಕ್ಕಪತ್ರ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿದ್ದೇವೆ? ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರು ನಿರ್ಧರಿಸುವಂಥ ಅಕೌಂಟ್ಸ್ ಫಾರ್ಮೆಟ್ಗಳನ್ನು ಕಚೇರಿಗಳಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಸಂಬಂಧಪಟ್ಟ ವಿವರ ಸಂವಿಧಾನದ ಯಾವ ಆರ್ಟಿಕಲ್ನಲ್ಲಿ ನಿಮಗೆ ಸಿಗುತ್ತೆ? ಆರ್ಟಿಕಲ್ 151ರಲ್ಲಿ ರಿಪೋರ್ಟ್ಗಳನ್ನು ಕೊಡ್ತಾರೆ, ಮತ್ತು 50ರಲ್ಲಿ ಅವುಗಳ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್. ಅವರ ಅಡಿಯಲ್ಲಿ ಯಾರು ಕೆಲಸ ಮಾಡ್ತಾರೆ? ರಾಜ್ಯ ಮಟ್ಟದಲ್ಲಿ CAG ಅಡಿಯಲ್ಲಿ ಯಾರು ಇರ್ತಾರೆ? ಅಸಿಸ್ಟೆಂಟ್ ಕಮಿಷನರ್, ಅಂದರೆ ಕೆಳಗಿನ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಅಲ್ಲ, ರಾಜ್ಯ ಮಟ್ಟದಲ್ಲಿ ನಾನು ಕೇಳ್ತಿರೋದು. ರಾಜ್ಯ ಮಟ್ಟದಲ್ಲಿ ರೆವಿನ್ಯೂ ಸರ್ವಿಸ್ ಆಫೀಸರ್ ನಿಮ್ಮ ಇದರಲ್ಲಿ ಬರೋಲ್ಲ, ಅಕೌಂಟೆನ್ಸಿ ಇರುತ್ತೆ. ಅವರನ್ನು AG ಅಂತ ಕರೀತಾರೆ, ಮಹಾಲೇಖಪಾಲರು, ಅಕೌಂಟೆಂಟ್ ಜನರಲ್ ಆಫ್ ಕರ್ನಾಟಕ. ಹೇಳಿದ್ದೀರಾ? ಅವರು CAG ಅಡಿಯಲ್ಲಿ ನೇರವಾಗಿ ವರ್ಕ್ ಮಾಡ್ತಿರ್ತಾರೆ. ಅವರ ಅಂಡರ್ನಲ್ಲಿ ಒಂದು ಇಲಾಖೆ ಬರುತ್ತೆ. ಆ ಇಲಾಖೆಯನ್ನು ಏನಂತ ಕರೀತಾರೆ? ಲೆಕ್ಕ ಪರಿಶೋಧನಾ ಇಲಾಖೆ ಅಂತ. ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? SAD ಅಂತ ಕರೀತಾರೆ, ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಅದರ ಅಡಿಯಲ್ಲಿ ಲೆಕ್ಕ ಇಡುವಂಥ ಅಧಿಕಾರಿಗಳು ವರ್ಕ್ ಮಾಡ್ತಾರೆ. ಅಸಿಸ್ಟೆಂಟ್ ಕಂಟ್ರೋಲರ್ ಆಫ್ ಸ್ಟೇಟ್ ಅಕೌಂಟ್ಸ್ ಅಂತ ಒಂದು ಹುದ್ದೆನೇ ಇದೆ, ನೀವು ಆಫ್ ಮಾಡಿದ್ದೀರಲ್ಲ, AC SAD ಅಂತ, ಅದರಲ್ಲಿ ಬರುತ್ತೆ. ಒಂದು. ಎರಡನೇದು, ಕಾಮರ್ಸ್ ಮೇಲೆ ನಿಮಗಲ್ಲಿ ಸ್ವಲ್ಪ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಓದಿರುತ್ತೆ, ಹೌದಲ್ವಾ? ಈ ನಿರ್ವಹಣೆಗೂ ಆಡಳಿತಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿ, ಡಿಫ್ರೆನ್ಸ್ ಬಿಟ್ವೀನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಒಂದು ಬ್ರಾಡ್ ಕಾನ್ಸೆಪ್ಟ್ ಸರ್. ಅದು ಒಂದು ಪ್ಲಾನಿಂಗು, ರಿಕ್ರೂಟ್ಮೆಂಟು ಮತ್ತು ಟ್ರೈನಿಂಗು, ಇವುಗಳನ್ನೆಲ್ಲ ಸೇರಿದೆ. ಆಡಳಿತದಲ್ಲಿ ಸರ್ಕಾರದ ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡುವ ಒಂದು ಕಾರ್ಯವನ್ನು ಒಳಗೊಂಡಿದೆ ಸರ್. ಅದರಲ್ಲಿ ಬ್ರಾಡರ್ ಯಾವುದು? ಮ್ಯಾನೇಜ್ಮೆಂಟು, ಅಡ್ಮಿನಿಸ್ಟ್ರೇಷನ್? ಮ್ಯಾನೇಜ್ಮೆಂಟ್ ಸರ್. ಮ್ಯಾನೇಜ್ಮೆಂಟ್. ಸೊ ಈ ಕಾನ್ಸೆಪ್ಟ್ಸನ್ನು ಫಸ್ಟು ಯಾವ ದೇಶದಲ್ಲಿ ಬಳಕೆಗೆ ಬಂತು? ಯಾರು ಕೊಟ್ಟರು? ಮ್ಯಾನೇಜ್ಮೆಂಟಿಗೆ ಲೂಥರ್ ಗುಲೀಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಹೆಸರನ್ನು ಕೇಳಿದ್ದೀರಾ? ಕೇಳಿದ್ದೀರಾ? ಅವ್ರು ಏನು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸರ್? ಅವರು ವುಮೆನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸರ್. ಸ್ಟಾಫಿಂಗು, ಅಂದರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಗ್ಗೆ, ಮತ್ತು ಎಫೆಕ್ಟಿವ್ ಯುಟಿಲೈಸೇಷನ್. ಅವರೊಂದು ಅಕ್ರಾನಿಮ್ ವರ್ಡ್ ಕೊಟ್ಟಿದ್ದಾರೆ. ಮ್ಯಾನೇಜ್ಮೆಂಟ್ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಒಂದು ಸಾಂಕೇತಿಕವಾಗಿ ಶಬ್ದ ರೂಪದಲ್ಲಿ ಹೇಳಿದ್ದಾರೆ. ಡು ಯು ನೋ ಅಬೌಟ್ ಇಟ್? ಒಂದು ಶಬ್ದ ಅಕ್ರಾನಿಮ್ ಆಗಿ ಹೇಳ್ತಾರೆ, ಅದರಲ್ಲಿ ಎಲ್ಲ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್ ಬರ್ತವೆ. ಅದನ್ನು ಏನು ಅಂತ ಗೊತ್ತಿದೆಯಾ? ಲೂಥರ್ ಗುಲೀಕ್ ಅವರು ಪೋಸ್ಟ್ ಕಾರ್ಬ್ ಅಂತ ಕರೀತಾರೆ, ಕೇಳಿದ್ದೀರಾ? ಹೇಳಿ ಏನಂತ ಪೋಸ್ಟ್ ಕಾರ್ಬ್? ಪ್ಲಾನಿಂಗ್, ಆರ್ಗನೈಸೇಷನ್, ಹಾಂ, ಸ್ಟಾಫಿಂಗ್, ಹಾಂ. ಟ್ರೈನಿಂಗ್. ಡಿ ಅಂದರೆ ಏನು? ಡೆವಲಪ್ಮೆಂಟಾ? ನೋಡಿ, ಇನ್ನೊಂದು ಯೋಚನೆ ಮಾಡಿ. ಡೈರೆಕ್ಟಿಂಗ್. ಹಾಂ, ಮುಂದೆ ಕೋಆಪರೇಷನ್. ಹಾಂ, ಸಿ ಅಂದರೆ ಕೋಆಪರೇಷನ್ನು ಅಲ್ಲ. ನೋಡಿ, ಇನ್ನೊಂದು ಯೋಚನೆ ಮಾಡಿ. ಕೋಆರ್ಡಿನೇಷನ್. ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಟೆನ್ಷನ್ನಲ್ಲಿ ಬರುತ್ತೆ. CO ಅಂದರೆ ಕೋಆರ್ಡಿನೇಷನ್. R ಅಂದರೆ ಹಾಂ, ರಿಪೋರ್ಟಿಂಗ್. B ಅಂದರೆ ಲಾಸ್ಟ್ ವರ್ಡ್. B ಅಂದರೆ ಪೋಸ್ಟ್ ಕಾರ್ಬ್. ಏನು B ಫಾರ್ ವಾಟ್?